ಹುಕ್ಕೇರಿ ತಾಲೂಕಾ ಹನಬರ ಸಂಘಟನೆ ವತಿಯಿಂದ ಇಂದು ಬೆಳಗ್ಗೆ 1 ಗಂಟೆ ಸುಮಾರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದ್ದು, ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ಆರ್. ಮಲ್ಲಾಡದ್ ಮತ್ತು ಅನಿತಾ ಕೇಶಾಗೋಳ್ ಹಾಗೂ ಪ್ರೊಫೆಸರ್ ಅನಿಲ್ ಕಾಂಬಳೆಯವರು ಹನಬರ ಸಮಾಜದ ಬಗ್ಗೆ ಹಲವು ವಿಷಯಗಳನ್ನು ತಿಳಿ ಹೇಳಿದ್ದು, ಶ್ರೀಕೃಷ್ಣ ಜನ್ಮಾಷ್ಟಮಿಯು ಯಾದವ ಸಮಾಜಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿನ ಸೃಷ್ಟಿಕರ್ತ ಶ್ರೀಕೃಷ್ಣನ ಭಗವಾನರು ಎಲ್ಲರೂ ಮುದ್ದಿನ ಶ್ರೀಕೃಷ್ಣ ಮತ್ತು ಪ್ರತಿಯೊಬ್ಬರ ಭಗವದ್ಗೀತೆಯನ್ನು ಓದಲೇಬೇಕೆಂದು ಹೇಳಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉತ್ತಮ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ಆರ್. ಮಲ್ಲಾಡದ್, ಪ್ರವಾಹ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಶಿರಸ್ತೆದಾರ ಅನಿತಾ ಕೇಶಾಗೋಳ್ ಸೇರಿದಂತೆ ಅನೇಕ ಗಣ್ಯಾತಿಗಣ್ಯರು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು. ತಿಳ್ಕೊಂಡೇನೆ ನಾವು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದೆವು. ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಅನುಪಸ್ಥಿತಿಯಲ್ಲಿ ನನಗೆ ಒಂದೆರಡು ಮಾತು ಮಾಡಕ್ಕೆ ಅವರು ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಯಾದವ ಸಮಾಜಿಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆನೆ ಕೃಷ್ಣ ಪರಮಾತ್ಮ ಅವನ ಏನು ಗುಣಗಳದಾವು ತಾವೆಲ್ಲರೂ ಅನುಸರಣೆ ಮಾಡ್ಕೋಬೇಕಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಅತಿ ವಿಜೃಂಭಣೆಯಿಂದ ಆಗಮಿಸಿದೆ ಹುಕ್ಕೇರಿ ತಾಲೂಕಿನೊಳಗ. ಅದು ತಹಶೀಲ್ದಾರ್ ಆಫೀಸ್ನೊಳಗ ಮೇಡಮ್ ಅವರ ಅನುಪಸ್ಥಿತಿಯಲ್ಲಿ ನಮಗೆ ಅತ್ಯುತ್ತಮವಾಗಿ ಅವರು ಏನ್ ಮಾಡಿರಪ್ಪ ಅಂತಂದ್ರೆ ಈ ಒಂದು ಪೂಜಾ ಮಾಡಲಿಕ್ಕೆ ಸಹಕಾರವನ್ನು ನೀಡಿದ್ರು. ಜೊತೆಗೆ ನಮ್ಮ ಸಮುದಾಯದ ಅಷ್ಟೇ ಅಲ್ಲ, ಅದು ನಾವು ನೋಡಬಹುದು ಈ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ದೊಳಗ ನೋಡಿದ್ರೆ ಮುಸ್ಲಿಂ ಸಹಿತ ಏನ್ ಮಾಡ್ತಾರೆ ಅಂದ್ರೆ ಕೃಷ್ಣ ವೇಷಧಾರಿ ಹಾಕೊಂಡಿರ್ತಾರೆ. ಯಾವ ರೀತಿ ಪಾತ್ರ ಕೃಷ್ಣ ಒಬ್ಬರಿಗೆ ಅಲ್ಲ, ಎಲ್ಲಾ ಸಮುದಾಯದ ಪರವಾಗಿ ಇರ್ತಕ್ಕಂಥವನು ಕೆಳವರ್ಗದಿಂದ ಹಿಡ್ಕೊಂಡು ಮೇಲ್ವರ್ಗದವ್ರು ಏನದಾರಲ್ಲ ಎಲ್ಲಾ ಸಮುದಾಯದವ್ರು ಸಹಿತ ಏನ್ ಮಾಡ್ತಾರ ಅಂದ್ರೆ ಕೃಷ್ಣನನ್ನ ಅನುಸರಿಸ್ಕೊಂಡು ಹೋಗ್ತಾರ. ಅವನ್ನ ಈ ಜಗತ್ತಿನೊಳಗೆ ಕೊಟ್ಟಿರ್ತಕ್ಕಂಥ ಈ ಕೊಡುಗೆ ಏನ್ ಪಾತ್ರ ಭಗವದ್ಗೀತೆಯನ್ನು ನೋಡ್ಬೋದು ನೀವು. ಕೆಲವೊಂದ್ ಮಂದಿ ಅಂತಿರ್ತಾರೆ ಭಗವದ್ಗೀತೆದಾಗ ಏನೈತೆ ಅಂತೀನಿ, ಓದಿದವ್ರು ಗೊತ್ತಿರ್ತೈತೆ ಅದು ಏನೈತೆ ಅನ್ನೋದು. ಏನಿಲ್ಲ ಅನ್ನೋದಿಲ್ಲ. ಇಡೀ ಜಗತ್ತಿನೊಳಗ ಇಡೀ ಮನುಷ್ಯನ ಏನು ನಮ್ಮ ಟೋಟಲ್ ಒಟ್ಟಾರೆಯಾಗಿ ನಮ್ಮ ಜೀವನದ ವಿಧಾನ ಐತ್ಲ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸವಿವರವಾಗಿ ಹೇಳಿದಾನ. ಆದದ್ದೆಲ್ಲ ಒಳ್ಳೆಯದಕ್ಕಾಗಿ ಅನ್ನುವಂತ ಮಾತನ್ನ ಗಮನಿಸಿದ್ರ ಏನಾದ್ರೂ ನಮ್ಗೆ ಏನ್ ಪಾತ್ರ ಇವತ್ತೇನ ಕೆಟ್ಟ ಆದ್ರೂ ನಾಳೆ ಅದಕ್ಕೆ ಏನ್ ಪಾತ್ರ ಅದರ ಪ್ರತಿಫಲ ಡಬಲ್ ಇರ್ತೈತಿ. ಯಾವತ್ತು ಎರಡು ಪ್ರಶ್ನಾಗೆ ಇರ್ತೈತಿ. ಆದದ್ದೆಲ್ಲ ಒಳ್ಳೆಯದಕ್ಕಾಗಿ ಅನ್ನುವಂತ ಮಾತೇನಿಲ್ಲ. ಈ ಮಾತಿನಿಂದ ನಮ್ಗೆ ಗೊತ್ತಾಗ್ತೈತಿ ಕೃಷ್ಣ ಪರಮಾತ್ಮನ ಒಂದು ಗುಣ ಸ್ವಭಾವಗಳಾಗಿರ್ಬೋದು, ಬಾಲಲೀಲೆಗಳಾಗಿರ್ಬೋದು, ಅವುಗಳನ್ನೆಲ್ಲ ನಾವೇನ್ ಮಾಡೋದು ಅಂದ್ರೆ ಚಿಕ್ಕ ಮಕ್ಕಳಿಗೆ ತೋರಿಸ್ಕೊತಿದ್ವು ಅಂದ್ರ ಆ ಗುಣಗಳು ಮಕ್ಕಳಿಗೆ ಬೆಳಿಲಿ ಅನ್ನುವಂತಹ ಸದುದ್ದೇಶ ಚಿಕ್ಕ ಮಕ್ಕಳಿಗೆ ಹಿಡ್ಕೊಂಡು ನಾವ್ ನೋಡ್ಕೋತಾರೆ ಪ್ರಾರಂಭ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಇರ್ತಕ್ಕಂಥದ್ದು. ಇಲ್ಲಿ ಈ ಸಭೆಗೆ ಏನಪ್ಪಾ ಅಂತಂದ್ರ ತಾಲೂಕಾ ಮಟ್ಟದ ಅನೇಕ ಸರ್ಕಾರಿ ಆಫೀಸ್ನಿಂದ ಅನೇಕ ಅಧಿಕಾರಿಗಳು ಆಗಮಿಸಿದಾರ. ಜೊತೆಗೆ ನಮ್ಮ ಸಮುದಾಯದ ಅನೇಕ ಮುಖಂಡರು ಆಗಮಿಸಿದಾರ, ಹಾಗೆ ಉಪನ್ಯಾಸಕರು ಆಗಮಿಸಿದಾರೆ, ವಿದ್ಯಾರ್ಥಿಗಳು ಸಹಿತ ಆಗಮಿಸಿದಾರ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ಶ್ರೀಕೃಷ್ಣ ಪರಮಾತ್ಮ ಆಯುಷ್ ಆರೋಗ್ಯ ವೃದ್ಧಿಯನ್ನು ಕೊಡ್ಲಿ, ಸಂಪತ್ತನ್ನು ಕೊಡ್ಲಿ ಅಂತ. ಬ್ಯೂರೋ ರಿಪೋರ್ಟ್, BV ನ್ಯೂಸ್ ಕನ್ನಡ, ಶಿವಾಜಿ ಎನ್ ಬಾಲೇಶ್ಗೋಳ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.